ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ದೇವರೆಲ್ಲರನ್ನೂ ಇದೇ ರೀತಿ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ವೆಜ್ ವಿತ್ ಪಾಲಕ್ ಪಲಾವ್ ಅಂತೇಳಿ ತುಂಬ ಸಿಂಪಲ್ಲಾಗಿ ಮಕ್ಕಳು ಇಷ್ಟಪಟ್ಟು ತಿನ್ನೋ ಅಂಥ ಫುಡ್ ಆಗಿರುತ್ತೆ ಇದು. ಇವತ್ತು ನೀವು ನೋಡ್ತಾ ಇದ್ರಿ, ಇಲ್ಲಿ ನಾನು 2 ಥರದ ತರಕಾರಿ ತೊಗೊಂಡಿದ್ದೀನಿ, ಬೀನ್ಸ್ ಮತ್ತು ಕ್ಯಾರೆಟು. ಅದೇ ರೀತಿ 2 ದೊಡ್ಡದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಟ್ ಪಾಲಕ್ ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು, 2 ದೊಡ್ಡ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಮಸಾಲೆ ತಕ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, 15ರಿಂದ 20 ಎಸಳಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಅದೇ ರೀತಿ 4ರಿಂದ 5ರಷ್ಟು ಲವಂಗ, ಸ್ವಲ್ಪ ಚಕ್ಕೆ, ಮೆಣಸಿನಕಾಳು ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ತೊಗೊಳ್ಳಿ. ನಾನಿಲ್ಲಿ 5ರಿಂದ 10 ಮೆಣಸಿನಕಾಳು ತೊಗೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ತೆಂಗಿನಕಾಯಿನ ಕೂಡ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಮಸಾಲೆ ಐಟಮ್ ನಾವು ಪಲಾವು ರೀತಿ ಮಾಡಬೇಕಾದ್ರೆ ಕಾಯಿ ಪ್ರಮಾಣನ ಸ್ವಲ್ಪ ಕಡಿಮೆ ತೊಗೊಳ್ಳಿ, ತೆಂಗಿನಕಾಯಿ ಪ್ರಮಾಣನ. ಇದಕ್ಕೆ ನಾನೀಗ ಸ್ವಲ್ಪ ತೊಳೆದಿರೋಂಥ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊತಿದ್ದೀನಿ. ನಾನು ಖಾರದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಖಾರನ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೋತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಆಲ್ರೆಡಿ ಈಗ ನಾವು ಮೆಣಸಿನಕಾಳು ಹಾಕಿರೋದ್ರಿಂದ ನಾನು 2 ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ತರಿಯಾಗಿ ರುಬ್ಕೋತಿದ್ದೀನಿ. ಫೈನ್ ಪೇಸ್ಟ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ತರಿ ಆದರೆ ಸಾಕು. ಈಗ ನಾನು ಈ ಕಡೆ ಇಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದು ಬಿಸಿಯಾಗಿದೆ. ಇದಕ್ಕೆ ನಾನು 4ರಿಂದ 5 ನಾನು ಮೆಂತ್ಯಕಾಳು ಹಾಕ್ಕೋತಿದ್ದೀನಿ, 1 ಚಕ್ರ ಮೊಗ್ಗು ಹಾಕ್ಕೋತಿದ್ದೀನಿ. ಅದೇ ರೀತಿ ಸ್ವಲ್ಪ ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಸಾಸಿವೆ ಜೀರಿಗೆನ ಕೂಡ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ನ ಹಾಕ್ಕೊಂಡು ಈಗ ನಾನು ಫ್ರೈ ಮಾಡ್ಕೋತಿದ್ದೀನಿ. ಚೆನ್ನಾಗಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆಗ್ತಿರೋ ಹಾಗೆ ನಾನಿಲ್ಲಿ ತರಕಾರಿನ ಕೂಡ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ವೆಜಿಟೇಬಲ್ಗೆ ಸ್ವಲ್ಪ ಉಪ್ಪು ಹಿಡಿಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ವೆಜಿಟೇಬಲ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೇ ಟೈಮಲ್ಲಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ನಾನು ಇದಕ್ಕೆ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಟೇಸ್ಟಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಸ್ವಲ್ಪ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಮತ್ತು ಕಡಿಮೆ ಆದರೆ ನಾವು ಉಪ್ಪನ್ನ ಹಾಕ್ಕೋಬೋದು. ಅದೇ ರೀತಿ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಈಗ ನಾನು ಹಳದಿ ಕೂಡ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತಿದ್ದೀನಿ. ಇದೇ ಟೈಮಲ್ಲಿ ನಾನೀಗ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀನಿ. ಮಸಾಲೆ ಆರೋಮ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನೋಡಿ ನೀವು ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಮಸಾಲೆ ಹಾಕಿರೋದನ್ನ ಸ್ವಲ್ಪ ಇದು ಚೆನ್ನಾಗಿ ಹುರಿಬೇಕು, ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ನೋಡ್ತಾ ಇದ್ದೀನಿ, ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನಾನು ನೀರು ಹಾಕ್ಕೊಂಡು ಇಲ್ಲಿ ಮಾಡ್ಕೊತಿದ್ದೀನಿ. ಇದೇ ಟೈಮಲ್ಲಿ ನಾನು ಪಾಲಕ್ ಎಲೆನೂ ಕೂಡ ಇದಕ್ಕೆ ನಾನೀಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಇದನ್ನು 1-2 ಕುದಿಯೋಕ್ಕೆ ಬಿಟ್ಬಿಡಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಈಗ ಕುದಿ ಬರ್ತಿದೆ. 2-3 ಕುದಿಬೇಕು. ಯಾಕೆಂದರೆ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕು, ಅದೇ ರೀತಿ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಈಗ ನಾನು ತೊಳೆದಿಟ್ಟಿರೋಂಥ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ತಳ ಹಿಡಿಯೋ ಚಾನ್ಸ್ ಇರುತ್ತೆ. 2-3 ಬರೋ ತನಕ ಕೈ ಆಡಿಸಿ ಸಾಕು. ನಂತರ ವಿಷಲ್ನ ಹಾಕಿದ್ರೆ ನಡೆಯುತ್ತೆ.
ನೋಡ್ತಾ ಇರ್ಬೋದು ನಾನು ಇಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಈಗ ಇದನ್ನು 2-3 ಕುದಿ ಬರೋ ತನಕ ನಾನು ಕುದಿಸ್ಕೊತೀನಿ ಲೋ ಫ್ಲೇಮಲ್ಲಿಟ್ಟು. ನಂತರ ಇದು ಕುದಿ ಬಂದ ತಕ್ಷಣ ನಾನು ವಿಷಲ್ ಹಾಕ್ಬಿಡ್ತೀನಿ. ನೋಡ್ತಾ ಇದ್ದೀರಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಮಕ್ಕಳು ಇಷ್ಟಪಟ್ಟು ಕೂಡ ಈ ಥರ ಮಾಡಿಕೊಟ್ರೆ ತಿಂತಾರೆ. ಆದಷ್ಟು ಖಾರನ ಕಡಿಮೆ ಮಾಡಿ ಹಾಕಿ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಇದು ಚೆನ್ನಾಗಿ ಇದು ಕುದಿ ಬರ್ತಿರೋ ಹಾಗೆ ನಾನಿಲ್ಲಿ ವಿಷಲ್ನ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ನಮಗೆ 2 ವಿಷಲ್ ಆದರೆ ಸಾಕು, ಚೆನ್ನಾಗಿದು ಆಗುತ್ತೆ ನಮಗೆ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಆದಷ್ಟು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಇದೀಗ 2 ವಿಷಲ್ ಆಗಿದೆ, ನಾನೀಗ ಆಫ್ ಮಾಡ್ಕೋತೀನಿ. ಈ ಕಡೆ ನಾನು ಜೀರಾ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಒಂದು ಬೌಲ್ಗೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ನಾನು ಟೊಮ್ಯಾಟೊ ಮತ್ತು ಈರುಳ್ಳಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೇ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತೀನಿ. ಈಗ ನಾನು ಒಂದು ಕಡೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ನಾನು ಜೀರಿಗೆನ ಹುರ್ಕೋತೀನಿ. ನೋಡ್ತಿದ್ದೀರಿ, ಒಂದು ಪ್ಯಾನ್ ಇಟ್ಕೊಂಡು ನಾನಲ್ಲಿ ಜೀರಿಗೆನ ಹುರ್ಕೋತಿದ್ದೀನಿ. ಇದು ಚೆನ್ನಾಗಿ ಪ್ಯಾನ್ ಕಾದ ತಕ್ಷಣ ನೀವು ಚಟಪಟ ಅಂದ ತಕ್ಷಣವೇ ಸ್ವಲ್ಪ ಕೆಂಪಗಾಗಿರುತ್ತೆ, ತೆಗೆದುಬಿಡಿ. ನೋಡ್ತಾ ಇದ್ದೀರಿ, ಇದೀಗ ಚಟಪಟ ಅಂತಿದೆ. ನಾನು ಇದನ್ನು ಒಂದು ಪುಟಾಣಿಗೆ ಇದನ್ನು ಶಿಫ್ಟ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಿ, ಇದು ಕೆಂಪಾಗಿದೆ. ಈಗ ಇದನ್ನು ನಾನು ಒಂದು ಪುಟಾಣಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕುಟ್ಟಿ ಈ ಪೌಡ್ರನ್ನ ನಾನೀಗ ಮೊಸರು ಬಜ್ಜಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರದೊಂದು ಜೀರಾ ಮೊಸರು ಬಜ್ಜಿ ಮಾಡ್ಕೊಳೋದ್ರಿಂದ ದೇಹ ಕೂಡ ತಂಪಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಪಲಾವ್ ಜೊತೆಗೆ ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ತಿನ್ನುವಾಗ ಅರೋಮಾ ಕೂಡ ತುಂಬ ನಮಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಾ, ನಮ್ಮದು ವೆಜ್ ವಿತ್ ಪಾಲಕ್ ಪಲಾವ್ ಕೂಡ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಜೀರಾ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ ವೆಜ್ ವಿತ್ ಪಾಲಕ್ ಪಲಾವ್. ನಾನೀಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಈ ಥರ ಪಾಲಕ್ ಸೊಪ್ಪಿಂದ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ರುಚಿಯಾಗಿ ಕೂಡ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ರೀತಿ ನಾನು ಇನ್ನೊಂದು ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ. ನೀವೊಂದು ಸಲ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಿ. ಅದೇ ರೀತಿ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.